ಮಿರಿಯಾಣ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೇರಿ ಹಲವು ಬೇಡಿಕೆಗಳಿಗೆ ಏಪ್ರಿಲ್ 5ರಂದು ರಸ್ತೆ ತಡೆ ಚಳವಳಿ. ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ವಯೋವೃದ್ಧರ ಪಿಂಚಣಿ ಹಣ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ನೇತೃತ್ವದಲ್ಲಿ ಏಪ್ರಿಲ್ 5ರಂದು ಬೆಳಿಗ್ಗೆ 10 ಗಂಟೆಗೆ ಮಿರಿಯಾಣ ಪೀರಕಟ್ಟಿ ಹತ್ತಿರ ರಸ್ತೆ ತಡೆ ಚಳವಳಿ ನಡೆಸಲು ತೀರ್ಮಾನಿಸಲಾಗಿದೆ. ಗ್ರಾಮದ ಇಂದಿರಾನಗರ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಸಾರ್ವಜನಿಕ ಕುಡಿಯುವ ನೀರಿನ ಮೋಟಾರ್ ಮತ್ತು ಸ್ಟಾರ್ಟರ್ ಕೆಟ್ಟು ಹೋಗಿರುವುದರಿಂದ ಜನರು ನೀರಿಗಾಗಿ ತತ್ತರಿಸಿ ಪರದಾಡುತ್ತಿದ್ದಾರೆ. ಬೇಸಿಗೆ ಕಾಲದಲ್ಲಿ ಕೊಡ ಹಿಡಿದುಕೊಂಡು ದೂರದೂರಿಗೆ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅದೇ ರೀತಿ ಗ್ರಾಮದಲ್ಲಿ ಅನೇಕ ವಯೋವೃದ್ಧರಿಗೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಹಾಗೂ ವೃದ್ಧಾಪ್ಯ ಪಿಂಚಣಿ ಹಣ ಹಲವು ತಿಂಗಳಿನಿಂದ ಸ್ಥಗಿತಗೊಂಡಿದ್ದು, ವಯೋವೃದ್ಧರು ತಹಶೀಲ್ದಾರ್ ಕಚೇರಿಗೆ ಅಲೆದಾಡುತ್ತಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಕ್ಷಣವೇ ಬಾಕಿ ಇರುವ ಪಿಂಚಣಿ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಮಿರಿಯಾಣ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಕೆಟ್ಟು ಹೋಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಶುದ್ಧ ನೀರು ಸಿಗುತ್ತಿಲ್ಲ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವ ಸಾಧ್ಯತೆಯಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಇನ್ನೊಂದೆಡೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಸತಿ ಕಟ್ಟಡ ಕಾಮಗಾರಿ ಮುಗಿದು 4 ವರ್ಷವಾದರೂ ಕಟ್ಟಡ ಇನ್ನೂ ಅಪೂರ್ಣವಾಗಿದೆ. ಆದರೆ ಗುತ್ತಿಗೆದಾರರು ಬೋಗಸ್ ಬಿಲ್ ಎತ್ತಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಟ್ಟಡದಲ್ಲಿ ಸುಣ್ಣ ಬಣ್ಣ ಇಲ್ಲ, ಗೇಟ್ಗಳು ಹಾಳಾಗಿವೆ ಹಾಗೂ ಒಳಭಾಗದ ಕೆಲಸಗಳು ಪೂರ್ಣಗೊಂಡಿಲ್ಲ. ಇದರಿಂದ ಕಟ್ಟಡ ವಸತಿಗೆ ಯೋಗ್ಯವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇದಲ್ಲದೆ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಡೆದ ಕುಡಿಯುವ ನೀರಿನ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದ್ದು, ಸಮಸ್ಯೆ ಇನ್ನೂ ಮುಂದುವರೆದಿದೆ. ಬೋರ್ವೆಲ್ಗಳು ಕೆಟ್ಟು ಹೋಗಿದ್ದು, ಜನರು ನೀರಿಗಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡದಿದ್ದಲ್ಲಿ ಏಪ್ರಿಲ್ 5ರಂದು ಬೆಳಿಗ್ಗೆ 10 ಗಂಟೆಗೆ ಮಿರಿಯಾಣ ಪೀರಕಟ್ಟಿ ಹತ್ತಿರ ರಸ್ತೆ ತಡೆ ಚಳವಳಿ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಹಾಗೂ ಚಿಂಚೋಳಿ ತಾಲೂಕು ಅಧ್ಯಕ್ಷ ಜಾಫರ್ ಖಾನ್ ಸಾಬ್ ತಿಳಿಸಿದ್ದಾರೆ. ನೀರಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಈ ಪೊಲೀಸ್ ಸ್ಟೇಷನ್ ಹಿಂದೆ ಪಾಲಿಸಿ ಏರಿಯಾ ಅನ್ನೋದು ಇಚ್ಚಿಗಡ್ಡಿ ಮತ್ತು ಇಚ್ಚಿಗಡ್ಡಿ ಎರಡೂ ಭಾಗದಲ್ಲಿ ಟೋಟಲಿ ಬಂದ ನೀರಿಲ್ಲ. 12 ದಿನ ಆಯ್ತು ಬರ್ತೀವಿ. ಬಟ್ ಅದು ಏನು ಆಗ್ತದೆ ಅಲ್ಲಿ ಏನೋ ಮೋಟ್ರ್ ಸುಟ್ಟಿದೆ ಅಂತಕ್ಕಂಥದ್ದಿದೆ. ಒಂದು ಮೊದಲೇ ಹೌದು, ಆ ಮೋಟ್ರ್ ದುರಸ್ತಿ ಮಾಡಬೇಕು ಅಂತಕ್ಕಂಥ. ಎರಡನೇದು ಅಲ್ಲೆಲ್ಲ ಪೈಪ್ ಹೊಡೋದು ಅಂತ. ಎಲ್ಲಿ ಪೈಪ್ ಹೊಡೋದು ಗೊತ್ತಿಲ್ಲ ನನಗೆ, ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳ ಇದೆಯಲ್ಲ. ಬಟ್ ಅದನ್ನು ಚೆಕ್ ಮಾಡಿ ನಿಮ್ಮ ಯಾರಾದ್ರೂ ಪಂಪ್ ಆಪರೇಟರ್ಗಳಿಗೆ ಹಚ್ಚಿ ಅದು ಚೆಕಪ್ ಮಾಡಿಸಿ ಎಲ್ಲಿ ಹೊಡೆದ ಏನಾಗಿದೆ ಅಂತಕ್ಕಂಥ ನೋಡಿ ಅದು ಒಂದು ಸೈಡ್ ಆಮೇಲೆ ಮೋಟ್ರ್ ಸುಟ್ಟಿದೆ ಅಂತ ದುರಸ್ತಿ ಮಾಡಬೇಕು ಅಂತಕ್ಕಂಥ, ಸ್ಟಾರ್ಟರ್ನು ಸುಟ್ಟಿದೆ ಅಂತ ಅದನ್ನು ಕೂಡ ದುರಸ್ತಿ ಮಾಡಬೇಕು ಅಂತಕ್ಕಂಥ. ಬೇಸರ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನೀವು ಮುತುವರ್ಜಿ ವಹಿಸಿ ಮಧ್ಯ ಪ್ರವೇಶ ಮಾಡಿ ಮಾಡ್ತಕ್ಕಂಥ ತುರ್ತಾಗಿ ಕ್ರಮ
ಈ ಅಮ್ಮ ನೀರು ತರಕ್ಕೆ ಹೋಗಿದ ಬಿದ್ದಾಳಂತ ಕಾಲು ತೊಯ್ದೋಗಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವ್ರ ಕೈ ಹಿಡಿದು ನನ್ನ ಕಾಲು ಬಿದ್ದಿದ್ದ, ಕಾಲು ಬೆನ್ನಿಗಿದೆ, ನಾನು ನೀರು ತರಕ್ಕೆ ಹೋಗ್ಬಿಟ್ಟು ನಮ್ಮ ಗತಿ ಏನು ಅಂತಕ್ಕಂಥ ಕೊಳ್ಳಾಡ್ತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಮತ್ತೆ ಹೇಳ್ತಾ ಇದ್ದಾರೆ. ತಕ್ಷಣ ಇನ್ನೊಂದೇನು ಪಂಚಾಯತ್